ನಮಸ್ಕಾರ ಸ್ನೇಹಿತರೆ. ಮದುವೆಯಾದ ಕೆಲವು ವರ್ಷಗಳ ನಂತರ ಕಾರಣಾಂತರಗಳಿಂದ ಹೆಂಡತಿಯನ್ನು ಗಂಡ ತಿರಸ್ಕಾರ ಮಾಡಿದ್ದಾಗ ಮತ್ತು ಶಾಶ್ವತವಾಗಿ ತನ್ನ ಮನಸ್ಸಿನಿಂದ ತೆಗೆದುಹಾಕಿದ್ದಾಗ ಅಂತಹ ಹೆಣ್ಣು ಗಂಡನಿಗೆ ಬೇಡವಾಗಿ ತವರು ಮನೆಗೆ ಭಾರವಾಗಿ ಬದುಕುತ್ತಾಳೆ. ಆದರೆ ಯಾವುದೇ ಹೆಣ್ಣಾಗಲಿ ತಕ್ಷಣಕ್ಕೆ ಗಂಡನ ಮೇಲೆ ಕೋಪಿಸಿಕೊಂಡು ಸಡನ್ನಾಗಿ ಗಂಡನನ್ನು ಬಿಟ್ಟು ಆ ಹೆಣ್ಣು ತವರು ಮನೆಗೆ ಹೋಗಬಾರದು. ಸ್ವಲ್ಪ ದಿನ ಗಂಡನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಮತ್ತು ಯಾವ ಕಾರಣಕ್ಕಾಗಿ ನನ್ನ ಗಂಡ ನನ್ನನ್ನು ತಿರಸ್ಕಾರ ಮಾಡುತ್ತಾರೆ ಎಂದು ಗಂಡನ ಮನಸ್ಸನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಇಂತಹ ಗಂಡನ ಎದುರು ಆ ಹೆಣ್ಣು ತಾಳ್ಮೆ ವಹಿಸಬೇಕು. ಮೌನವಾಗಿದ್ದು ತನ್ನ ಕಡೆಗೆ ಪ್ರೀತಿಯಿಂದ ಒಲಿಸಿಕೊಳ್ಳಬೇಕು. ಇದೇ ನನ್ನ ಮನೆ ಎಂದು ಗಂಡನಿಗೆ ಎದುರಿಸಿಕೊಂಡು ಗಂಡನ ಮನೆಯಲ್ಲಿಯೇ ಆ ಹೆಣ್ಣು ಬಾಳಬೇಕು. ತವರು ಮನೆಗೆ ಹೋಗಿ ಹೆತ್ತ ತಂದೆ ತಾಯಂದಿರಿಗೆ ನೋವು ಕೊಡಬಾರದು. ಗಂಡನ ಜೊತೆ ಬಾಳಲಾಗದ ನೋವನ್ನು ನೀವು ಮಾನಸಿಕವಾಗಿ ಅನುಭವಿಸುತ್ತಿದ್ರೆ ಒಂಟಿಯಾಗಿ ಹೊರಗಡೆ ಹೋಗಿ ಬಾಳಿದರೂ ಸರಿಯೇ, ಆದರೆ ದಯವಿಟ್ಟು ತವರು ಮನೆಗೆ ಮಾತ್ರ ಹೋಗಬೇಡಿ. ಗಂಡ ಬಿಟ್ಟಾಗ ಆ ಹೆಣ್ಣಿಗೆ ಮೊದಲು ನೆನಪಾಗುವುದೇ ತವರು ಮನೆಯವರು. ಆದರೆ ಗಂಡನ ಮನೆಗಿಂತ ಹೆಚ್ಚಾಗಿಯೇ ತವರು ಮನೆಯಲ್ಲಿ ಹೆಚ್ಚು ಕಷ್ಟವನ್ನು ಅನುಭವಿಸುತ್ತೀರಾ. ಹೆತ್ತವರು ಎಷ್ಟು ದಿನ ಈ ಭೂಮಿ ಮೇಲೆ ಬದುಕುತ್ತಾರೆ ಹೇಳಿ. ತಂದೆ ತಾಯಿ ಬದುಕಿರುವವರೆಗೂ ತವರು ಮನೆಯಲ್ಲಿ ಕೆಟ್ಟ ಹೆಣ್ಣು ಬಾಳಬಹುದು. ಹೆತ್ತವರು ಸತ್ತ ನಂತರ ಎಲ್ಲಿಗೆ ಹೋಗ್ತೀರಾ ಅದನ್ನು ಮೊದಲು ಅರ್ಥ ಮಾಡಿಕೊಳ್ಳಿ. ಅಣ್ಣ ತಮ್ಮಂದಿರು ಇಲ್ಲದಿದ್ದರೆ ಆ ಮನೆಯಲ್ಲಿ ಗಂಡನನ್ನು ಬಿಟ್ಟ ಹೆಣ್ಣು ಬಾಳಬಹುದು. ಅಣ್ಣ ತಮ್ಮಂದಿರು ಇದ್ದರೆ ಎಂದಿಗೂ ಗಂಡನನ್ನು ಬಿಟ್ಟು ಬಾಳುವುದು ತುಂಬ ಕಷ್ಟ. ಗಂಡನನ್ನು ಬಿಟ್ಟ ಹೆಣ್ಣು ತವರು ಮನೆಗೆ ಹೋಗಿ ಹೆತ್ತವರಿಗೆ ನೋವು ಕೊಡುತ್ತಾ ಬಾಳಬಾರದು. ವಯಸ್ಸಾದ ಜೀವ. ಮಗಳ ಪರಿಸ್ಥಿತಿಯನ್ನು ನೋಡಿ ಹೆಚ್ಚು ದಿನ ಬದುಕುವವರು ಕೆಲವು ದಿನಗಳಲ್ಲಿಯೇ ಸಾಯುತ್ತಾರೆ. ಕೆಲವು ಹೆಣ್ಣು ಮಕ್ಕಳಿಗೆ ದೇವರು ಒಳ್ಳೆಯ ಹಣೆ ಬರಹವನ್ನು ಬರೆದರೆ ಇನ್ನು ಕೆಲವು ಹೆಣ್ಣು ಮಕ್ಕಳಿಗೆ ಕೆಟ್ಟ ಹಣೆ ಬರಹವನ್ನು ದೇವರು ಬರೆದಿರುತ್ತಾನೆ. ಅಂದರೆ ಒಳ್ಳೆಯ ಹಣೆ ಬರಹವನ್ನು ತಂದ ಹೆಣ್ಣು ಮಕ್ಕಳು ಗಂಡನ ಜೊತೆ ಜೀವನ ಪೂರ್ತಿ ಸಂತೋಷವಾಗಿ ಬಾಳುತ್ತಾರೆ. ಆದರೆ ಕೆಟ್ಟ ಹಣೆ ಬರಹವನ್ನು ತಂದ ಹೆಣ್ಣು ಮಕ್ಕಳು ಗಂಡನನ್ನು ಬಿಟ್ಟು ಒಂಟಿಯಾಗಿಯೇ ದುರದೃಷ್ಟರಂತೆ ಬಾಳುತ್ತಾರೆ. ಅಂದರೆ ಪ್ರತಿಯೊಬ್ಬರ ಬದುಕು ಕರ್ಮ ಧರ್ಮಗಳ ಮೇಲೆ ನಿಂತಿರುತ್ತದೆ. ಹೇಳಬೇಕೆಂದರೆ ಕರ್ಮ ಮಾಡಿದವರಿಗೆ ಒಳ್ಳೆ ಗಂಡ ಸಿಗುತ್ತಾರೆ, ಧರ್ಮ ಮಾಡಿದವರಿಗೆ ಕೆಟ್ಟ ಗಂಡ ಸಿಗುತ್ತಾರೆ ಅಷ್ಟೇ. ಮದುವೆಯಾದ ನಂತರ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಎನ್ನುತ್ತಾರೆ. ಆದ್ದರಿಂದ ವಿಚ್ಛೇದನ ಪಡೆದು ಒಂಟಿಯಾಗಿ ಬಾಳುವಂತಹ ಹೆಣ್ಣು ಮಕ್ಕಳು ಗಂಡನಿಗೆ ಬೇಡವಾದಾಗ ಹೆತ್ತವರಿಗೆ ಭಾರವಾಗಿ ತವರು ಮನೆಗೆ ಹೋಗಿ ಅಲ್ಲೇ ಶಾಶ್ವತವಾಗಿ ಇರಬಾರದು. ಅಕ್ಕಪಕ್ಕದವರಿಂದ ನಿಮ್ಮ ತಂದೆ ತಾಯಂದಿರು ಗೌರವ ಮರ್ಯಾದೆ ಪಡೆದುಕೊಂಡು ಬಾಳುತ್ತಿದ್ದವರು ಯಾವಾಗ ಮಗಳು ಗಂಡನನ್ನು ಬಿಟ್ಟು ತವರು ಮನೆಗೆ ಬರುತ್ತಾಳೋ ಆಗ ಗಂಡನನ್ನು ಬಿಟ್ಟ ಹೆಣ್ಣು ಮಗಳಿಂದಾಗಿ ಮರ್ಯಾದೆ ಬಿಟ್ಟು ಬಾಳುವಂಥ ಪರಿಸ್ಥಿತಿ ಬರುತ್ತದೆ. ಅಂದರೆ ಹೆತ್ತವರು ಅಕ್ಕಪಕ್ಕದವರಿಂದ ತುಂಬ ಅವಮಾನವನ್ನು ಅನುಭವಿಸುತ್ತಾರೆ. ದೇವರು ನಮ್ಮ ಹಣೆ ಬರಹವನ್ನು ಸರಿಯಾಗಿ ಬರೆದಿಲ್ಲದಿರಬಹುದು, ಆದರೆ ಕೆಟ್ಟ ಹೆಣ್ಣು ಮಕ್ಕಳ ದುರದೃಷ್ಟವನ್ನು ಹೆತ್ತವರು ಅನುಭವಿಸಬಾರದು. ಅವರಿಗಾದರೂ ದೇವರು ಒಳ್ಳೆಯ ಹಣೆ ಬರಹವನ್ನು ಬರೆದಿರಲಿ. ಏಕೆಂದರೆ ಅಪ್ಪ ಅಮ್ಮನೇ ಗಂಡು ಮಕ್ಕಳ ಹತ್ತಿರ ಒಂದೊಂದು ತುತ್ತು ಅನ್ನಕ್ಕೂ ಬೇಡಿ ತಿನ್ನುತ್ತಾರೆ. ಅಂತಹ ಸ್ಥಿತಿಯಲ್ಲಿ ನಿಮ್ಮನ್ನು ಹೆತ್ತವರು ಇರಬೇಕಾದರೆ ನೀವು ಗಂಡನನ್ನು ಬಿಟ್ಟು ತವರು ಮನೆಗೆ ಬಂದಿದ್ದೇನೆ ಎಂದರೆ ಹೆತ್ತವರ ಪರಿಸ್ಥಿತಿ ಏನಾಗಬೇಡ ಹೇಳಿ. ಕೆಟ್ಟ ಹೆಣ್ಣು ಅಪ್ಪ ಅಮ್ಮನಿಗೆ ಭಾರವಾಗಿ ಬದುಕುವುದಕ್ಕಿಂತ ಮರೆಯಾಗಿ ಎಲ್ಲಾದರೂ ದೂರ ಹೋಗಿ ಬದುಕುವುದೇ ಸರಿ ಅನಿಸುತ್ತೆ. ಕೆಟ್ಟ ಹೆಣ್ಣಿನಿಂದಾಗಿ ಹೆತ್ತವರು ಕಷ್ಟವನ್ನು ಅನುಭವಿಸಬಾರದು. ಅದಕ್ಕೆ ಹಿರಿಯರು ಹೇಳಿರುವುದು, ಕೆಟ್ಟು ಎಂದಿಗೂ ತವರನ್ನು ಹೆಣ್ಣು ಮಕ್ಕಳು ಸೇರಬೇಡಿ. ಗಂಡನ ಮನೆ ಗಂಜಿ ಕುಡಿದ್ರೂ ನೆಮ್ಮದಿ ಇರುತ್ತದೆ. ಕೆಟ್ಟ ಹೆಣ್ಣು ತವರು ಮನೆಗೆ ಹೋದರೆ ಹೆತ್ತವರ ಅನ್ನವನ್ನು ಕಿತ್ತ ಕರ್ಮ ನಿಮ್ಮದಾಗುತ್ತದೆ. ಆದ್ದರಿಂದ ಎಷ್ಟೇ ಕಷ್ಟ ಬಂದರೂ ಗಂಡನ ಮನೆಯಲ್ಲಿಯೇ ಒಂದು ಹೆಣ್ಣು ಬಾಳಬೇಕು, ಇಲ್ಲ ಒಂಟಿಯಾಗಿ ಹೊರಗಡೆ ಹೋಗಿ ಬದುಕಬೇಕು. ವಯಸ್ಸಾದ ತಂದೆ ತಾಯಂದಿರಿಗೆ ಗಂಡನನ್ನು ಬಿಟ್ಟು ಬಂದಿದ್ದೇನೆ ಎಂದು ಹೆಣ್ಣು ಮಕ್ಕಳು ತೊಂದರೆಯನ್ನು ಕೊಡಬಾರದು. ವಯಸ್ಸಾದ ಜೀವ ತಡೆದುಕೊಳ್ಳುವುದಿಲ್ಲ. ಅಕ್ಕಪಕ್ಕದವರ ಹೆಣ್ಣು ಮಕ್ಕಳು ಗಂಡನ ಜೊತೆ ಬಾಳುವಾಗ ನೀವು ಹಾಳಾದರೆ ಹೆತ್ತವರಿಗೆ ತುಂಬ ಸಂಕಟವಾಗುತ್ತದೆ. ಆಗಲೇ ಕೆಲವು ತಂದೆ ತಾಯಂದಿರು ಮಗಳ ಪರಿಸ್ಥಿತಿಯನ್ನು ನೆನೆದುಕೊಂಡು ನನ್ನ ಮಗಳು ಎಲ್ಲರ ಹೆಣ್ಣು ಮಕ್ಕಳಂತೆ ಗಂಡನ ಜೊತೆ ಬಾಳಲಿಲ್ವಲ್ಲ ಎಂದು ಕೊರಗುತ್ತಾರೆ. ಆಗ ಹೆತ್ತವರು ಭಾವನಾತ್ಮಕವಾಗಿ ನೊಂದುಕೊಂಡಾಗ ಹೃದಯಘಾತವಾಗಿ ಸಾಯುವುದು. ಆದ್ದರಿಂದ ವಯಸ್ಸಾದ ಜೀವಕ್ಕೆ ಎಂದಿಗೂ ಹೆಣ್ಣು ಮಕ್ಕಳು ತೊಂದರೆ ಕೊಡಬೇಡಿ.